police investigation that resulted in 5 children being rescued from online. More disturbing details on a 19-year-old University of North Florida student who was arrested on child charges last week. रायपुर में कॉफी के खिलाफ बड़ी कार्रवाई करते हुए पुलिस ने 3 नाबालिग समेत कुल 9 लोगों को गिरफ्तार किया। पकड़े गए आरोपियों के पास से बड़ी मात्रा में मोबाइल और सिम जब्त किए गए हैं। ಪಾಪಿಷ್ಟನ ಭವಿಷ್ಯವನ್ನೇ ಹಾಳು ಮಾಡಿದೆ. ಯಾಕಂದ್ರೆ ಆತ ಆರಿಸಿಕೊಂಡಿದ್ದು ಚೈಲ್ಡ್ ಪೋರ್ನ್. ಹೆಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಈ ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇರೋದು 2023 ಅಂದರೆ 2023 ಎಂಡಿಂಗಲ್ಲಿ, ಬಟ್ ಅಪ್ಲೋಡ್ ಮಾಡೋದು January 2024 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು. ಆ್ಯಂಡ್ ಈ ವರ್ಷ ನಿಮ್ಮ ಜೀವನದಲ್ಲಿ ನೀವು ಬಯಸಿರುವಂಥ ಅಥವಾ ನೀವು ಏನೇ ಒಂದು ಗೋಲ್ನ ಅಚೀವ್ ಮಾಡ್ಕೊಳ್ಬೇಕಂತ ಇದ್ದರೆ ಆ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡಲಿ ಅಂತ ಬಯಸ್ತೀನಿ. ಸೊ ಈ ವರ್ಷ ನಿಮಗೆಲ್ಲರಿಗೂ ಒಳ್ಳೆಯದಾಗಿರಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಇಯರಲ್ಲಿ ನಾನು ಆದಷ್ಟು ವಿಡಿಯೋಸ್ನ ಆ್ಯಂಡ್ ಕ್ವಾಲಿಟಿ ಕಾಂಟೆಂಟ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದಿ ಟುಡೇಸ್ ವಿಡಿಯೋ. ಡಾರ್ಕ್ ವೆಬ್. ಈ ಚಾನಲಲ್ಲಿ ಅಪ್ಲೋಡ್ ಆಗಿರುವಂತಹ ಫಸ್ಟ್ ವಿಡಿಯೋನೇ ಡಾರ್ಕ್ ವೆಬ್ ಬಗ್ಗೆ ಆಗಿತ್ತು. ಆ್ಯಂಡ್ ಅದರ ಮೇಲೆ ನಾನು 2 to 3 ವಿಡಿಯೋಸ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಚೆಕ್ಔಟ್ ಮಾಡ್ಬೋದು. ಬಟ್ ಡಾರ್ಕ್ ವೆಬ್ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಡಾರ್ಕ್ ವೆಬ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಬಂದರೆ, ಈ ವಿಡಿಯೋನ ನೀವು ನೋಡ್ತಾ ಇರಿ ಆ್ಯಂಡ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಬಿಕಾಸ್ ಈ ವಿಡಿಯೋ ಮಾಡೋ ಉದ್ದೇಶ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ನೀವೇನು ತಿಳ್ಕೊಳ್ತೀರಾ ಅದರಿಂದ ಇಂಟರ್ನೆಟ್ನ ನೀವು ಒಂದು ನೋಡೋ ದೃಷ್ಟಿ ಏನಿರುತ್ತೆ, ನಿಮ್ಮ ಒಂದು ನೋಡೋ ದೃಷ್ಟಿ ಏನಿರುತ್ತೆ ಅದು ಚೇಂಜ್ ಆಗುತ್ತೆ. ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ, ಐ ವಾಂಟ್ ಟು ಗಿವ್ ಯು ಅ ಕ್ಲಿಯರ್ ಕಟ್ ವಾರ್ನಿಂಗ್ ಆರ್ ಡಿಸ್ಕ್ಲೇಮರ್. ಬಿಕಾಸ್ ಇವತ್ತು ಈ ವಿಡಿಯೋದಲ್ಲಿ ನೀವು ಏನನ್ನು ತಿಳ್ಕೊಳ್ತೀರಾ ಅವ್ರು ನಾನು ಏನನ್ನು ಹೇಳ್ತೀನಿ ಅದು ಕೇವಲ ಒಂದು ಅವೇರ್ನೆಸ್ಗಾಗಿ, ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕಾಗಿ ಅಥವಾ ಎಜುಕೇಷನ್ ಪರ್ಪಸ್ ಆಗಿ ಇರುತ್ತೆ. ಆ್ಯಸ್ ಯು ಆಲ್ರೆಡಿ ನೋ ಗೈಸ್, ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಯಾವುದೇ ಒಂದು ನಾಲೆಜ್ ಆಗಿರ್ಬೋದು, ಅದನ್ನು 2 ವೇಸಲ್ಲಿ ಯೂಸ್ ಮಾಡ್ಬೋದು. ಒಂದು ಒಳ್ಳೆಯದಕ್ಕಾಗಿ, ಒಂದು ಕೆಟ್ಟದಕ್ಕಾಗಿ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ಈ ಒಂದು ಡಾರ್ಕ್ ವೆಬ್ ಏನಿದೆ ಅದರಿಂದ ದೂರ ಇರಿ. ಯಾಕಂದರೆ ಹೇಳೋದಕ್ಕೆ ಅಥವಾ ಕೇಳೋದಕ್ಕೇನೋ ತುಂಬ ಈಸಿ ಅನಿಸ್ಬೋದು, ಬಟ್ ದ್ಯಾಟ್ ಈಸ್ ನಾಟ್ ದ್ಯಾಟ್ ಈಸಿ. ಸೊ ಅದಕ್ಕೂ ಮೀರಿ ನೀವು ವೆಬ್ಗೆ ಹೋದರೆ ಅಥವಾ ಡಾರ್ಕ್ ವೆಬ್ಗೆ ಹೋಗಿ ಏನೇ ಹೆಚ್ಚು ಕಡಿಮೆ ಆದರೆ ನಾನಾಗಲಿ, ಈ ಚಾನೆಲ್ ಆಗಲಿ ಅಥವಾ ಈ ವಿಡಿಯೋ ಆಗಲಿ ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ಸಾರಿ, ಡಿಸ್ಕ್ಲೇಮರ್ ತುಂಬ ಲೆಂದಿ ಆಗಿತ್ತು, ಬಟ್ ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಅದಕ್ಕಾಗಲಿ ನಾನು ಈ ಒಂದು ಡಿಸ್ಕ್ಲೇಮರ್ ಏನಿದೆ ಅದು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಹಾಗೆ ವಿಡಿಯೋನ ಲೈಕ್ ಕೂಡ ಮಾಡಿ. ಡಾರ್ಕ್ ವೆಬ್ ಅಂದರೆ ಏನು, ಡಾರ್ಕ್ ವೆಬ್ಬಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋಸಲ್ಲಿ ಹೇಳಿದ್ದೀನಿ. ಇದರ ಲಿಂಕ್ ಏನಿದೆ ಅದು ಇಲ್ಲಿ ಕಾರ್ಡಲ್ಲಿ, ಇಲ್ಲದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಇದ್ರ ಬಗ್ಗೆ ಚೆಕ್ಔಟ್ ಮಾಡ್ಬೋದು. ಓಕೆ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಏನಾಯ್ತಂತ ಅಂದರೆ, ಸ್ವಲ್ಪ ದಿನಗಳ ಹಿಂದೆ ನಾನೊಂದು ಮೂವಿನ ಸರ್ಚ್ ಮಾಡ್ತಾ ಇದ್ದೆ. ಬಿಕಾಸ್ ನನಗೆ ಆ ಮೂವಿ ನೋಡಬೇಕಾಗಿತ್ತು. ತುಂಬ ಚಿಕ್ಕವನಿದ್ದಾಗ ಆ ಮೂವಿನ ನೋಡಿದ್ದೆ. ಮೂವಿ ನೇಮ್ ಏನಂತಂದರೆ ಚೈಲ್ಡ್ಸ್ ಪ್ಲೇ. ಇದೊಂದು ಹಾರರ್ ಟೈಪ್ ಮೂವಿ. ನೀವೆಲ್ಲ ನೋಡಿರ್ತೀರ. 2 to 3 ಮೇ ಬಿ 4 ಪಾರ್ಟ್ಸ್ ಏನೋ ಇದೆ. ಸೊ ನಾನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದೆ, ಅಲ್ಲಿ ನನಗೆ ಆ ಮೂವಿ ಸಿಕ್ಕಿಲ್ಲ. ಐ ಆಮ್ ನಾಟ್ ಶೋರ್ ಆ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ನ ನೇಮ್ ಏನಿದೆ ಅದಿಲ್ಲಿ ಹೇಳಿದರೆ ಸರಿಯಾಗತ್ತಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ವಿಲ್ ಗಿವ್ ಯು ಅ ಹಿಂಟ್. ಆ ಆ್ಯಪ್ ಯಾವುದಂತಂದರೆ, ನೋಡಿ, ನಿಮ್ಗೆ ಯಾವುದೇ ಒಂದು ವೆಬ್ ಸೀರೀಸ್ ಆಗಿರ್ಬೋದು ಅಥವಾ ಫಿಲ್ಮ್ ಆಗಿರ್ಬೋದು ನಿಮಗೆ ನೋಡ್ಬೇಕನ್ಸಿದ್ರೆ ಅದು ವಿದೌಟ್ ಎನಿ ಕಾಸ್ಟ್, ಅಂದರೆ ಏನು ಪೇ ಮಾಡ್ದೇನೆ ನೋಡ್ಬೇಕಂತಂದರೆ ನೀವು ಯಾವ ಆ್ಯಪ್ಗೆ ಹೋಗ್ತೀರಾ ಅದೇ ಇಷ್ಟು ಹಿಂಟು ಇನಫ್ ಆಗಿರುತ್ತೆ ಮೇ ಬಿ. ಸೊ ನಾನು ಅದೇ ಆ್ಯಪ್ಗೆ ಹೋಗಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ನಾರ್ಮಲ್ ಆಗಿ ಏನು ಆ ಮೂವಿದೇನು ಇದು ಬರಬೇಕಾಗಿತ್ತು, ಅಲ್ಲಿ ಏನು ಲಿಂಕ್ ಇತ್ತು, ಒಂದೇ ಆ ಲಿಂಕ್ ಎಕ್ಸ್ಪೈರ್ ಆಗಿತ್ತು ಅಥವಾ ಕೆಲವಷ್ಟರಲ್ಲಿ ಏನೋ ಫೇಕ್ ಚಾನೆಲ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಇತ್ತು. ಸೊ ನನಗಲ್ಲಿ ಲಿಂಕ್ ಸಿಕ್ಕಿಲ್ಲ. ಬಟ್ ಆ ಒಂದು ಮೂವಿನ ಸರ್ಚ್ ಮಾಡಬೇಕಾದ್ರೆ ಸರ್ಚ್ ಇಂಜಿನ್ ಏನಿರುತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಹೇಳಿ. ನಾವು ಯಾವುದೇ ಒಂದು ಕೀವರ್ಡ್ಸ್ನ ಯೂಸ್ ಮಾಡ್ತೀವಿ, ಆ ಕೀವರ್ಡ್ಸ್ಗೆ ರಿಲೇಟ್ ಆಗಿರೋ ಅಥವಾ ಆ ಕೀವರ್ಡ್ಸ್ಗೆ ಸಿಮಿಲರ್ ಆಗಿರೋ ಕೀವರ್ಡ್ಸ್ನಲ್ಲಿರುವಂಥ ಯಾವುದೇ ಒಂದು
ಮೂವಿ ಆಗಿರ್ಬೋದು ಅಥವಾ ಏನೇ ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ಅದು ನಿಮಗೆ ರೆಕಮೆಂಡ್ ಆಗುತ್ತೆ. ಸೊ ಅದೇ ಒಂದು ಏನು ಸಿಮಿಲರ್ ಆಗಿರುವಂತಹ ಕೀವರ್ಡ್ ಅಲ್ಲಿರುವಂಥ ಕೆಲವಷ್ಟು ಥಿಂಗ್ಸ್ ನನಗಲ್ಲಿ ರೆಕಮೆಂಡ್ ಆಯಿತು. ಆ ಟೈಮಲ್ಲಿ ನಾನೇನೋ ಲಕ್ಷ್ಯ ಕೊಟ್ಟಿಲ್ಲ, ಅದನ್ನು ಇಗ್ನೋರ್ ಮಾಡಿದೆ. ಬಿಕಾಸ್ ನನಗೇನೋ ತುಂಬ ಟೈಮ್ ನಂತರ ಫ್ರೀ ಟೈಮ್ ಸಿಕ್ಕಿತ್ತು. ಆ ಟೈಮಲ್ಲಿ ನಾನು ಮೇನ್ ಕಾನ್ಸಂಟ್ರೇಷನ್ ಏನಿತ್ತು ಅದು ಮೂವಿ ನೋಡೋದಾಗಿತ್ತು. ಸೊ ನಾನು ಆ ಟೈಮಲ್ಲಿ ಕಾನ್ಸಂಟ್ರೇಟ್ ಮಾಡಿಲ್ಲ ಆ ಕಡೆ. ಫೈನಲಿ ಐ ಫೌಂಡ್ ದಿ ಮೂವಿ. ಆ ಮೂವಿನ ನಾನು ನೋಡಿದೆ. ಅದ್ರ ನಂತರ ನೈಟ್ ಏನೋ ಮಲ್ಗೋಕೆ ಹೋಗೋ ಟೈಮ್ ಏನಿರುತ್ತೆ, ಸಮಥಿಂಗ್ ವಾಸ್ ಬಾದರಿಂಗ್ ಮೀ. ಏನೋ ಒಂದು ಆ ಟೈಮಲ್ಲಿ ನಾನೇನೋ ಅಲ್ಲಿ ನೋಡಿದ್ದೇನೋ ಸರಿ ಇಲ್ಲ. ಅದೇನೋ ಹೇಳ್ತಾರಲ್ವ, ಒಳ್ಳ ಮನಸ್ಸಿನಲ್ಲೇನೋ ಒಂದು ರೀತಿ ಜಸ್ಟ್ ಆಗಿ ಈ ಥರ ಪಿನ್ ಇದು ಮಾಡಿದ ಥರ ಆಗತ್ತೆ. ಲೈಕ್ ಏನೋ ಒಂದು ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ಬಿಕಾಸ್ ಈ ಡಾರ್ಕ್ ವೆಬ್ ಸೀರೀಸ್ ಏನಿದೆ, ಆ ಒಂದು ಸೀರೀಸ್ ನಾನು ಮಾಡಬೇಕಾದ್ರೆ ನಾನೇನು ರಿಸರ್ಚ್ ಮಾಡಿದ್ದೆ, ನನಗೇನು ಗೊತ್ತಿತ್ತು ಅದ್ರ ಬಗ್ಗೆ ಏನು ನನ್ನ ಹತ್ರ ಇನ್ಫಾರ್ಮೇಷನ್ ಇತ್ತು, ಆ ಒಂದು ಇನ್ಫಾರ್ಮೇಷನ್ಗೆ ಇದು ರಿಲೇಟ್ ಆಗೋ ಥರ ಇತ್ತು. ಆ್ಯಂಡ್ ಅದೇನೋ ಹೇಳ್ತಾರಲ್ಲ ಅನ್ಕಾನ್ಷಿಯಸ್ ಮೈಂಡು, ಆ ಥರ ಏನೋ ಹೇಳ್ತಾರಲ್ವ, ಅದರಲ್ಲಿ ಏನೋ ಇರುತ್ತೆ, ಅದು ಏನೋ ಹೇಳಲಿಕ್ಕೆ ಇದು ಮಾಡ್ತಾ ಇರುತ್ತೆ, ಪ್ರಯತ್ನ ಮಾಡ್ತಾ ಇರುತ್ತೆ, ಬಟ್ ಅದು ನಮ್ಗೇನಂತ ಗೊತ್ತಾಗ್ತಾ ಇರಲ್ಲ ಅಂತ. ಸೊ ಸೇಮ್ ಸಿಚುವೇಶನ್ನು ಆ ದಿನ, ಆ್ಯಕ್ಚುಲಿ ಆ ದಿನ ನೈಟ್ ಅಥವಾ ಆ ನೈಟ್ ನಂದಾಗಿತ್ತಂತ ಹೇಳ್ಬೋದು. ಸೊ ಅದರ ನೆಕ್ಸ್ಟ್ ಡೇ ಫ್ರೀ ಟೈಮಲ್ಲಿ ನಾನು ಮೂವಿನ ಸರ್ಚ್ ಮಾಡಿದ್ದೆ, ಅದೇ ಒಂದು ಕೀವರ್ಡ್ನ ಏನು ಮಲ್ಟಿಪಲ್ ಕಾಂಬಿನೇಷನ್ನ ಟ್ರೈ ಮಾಡಿದೆ. ದೆನ್ ಐ ಫೌಂಡ್ ದಿ ಮೋಸ್ಟ್ ಇಲ್ಲೀಗಲ್ ಥಿಂಗ್ ಆಫ್ ದಟ್ ಆ್ಯಪ್. ನೀವು ಬಿಲೀವ್ ಮಾಡಲ್ಲ, ಆ ಥರ ಏನೋ ಒಂದು ನನಗೆ ಸಿಕ್ತು ಆ ಆ್ಯಪಲ್ಲಿ. ಫಸ್ಟ್ ಆಫ್ ಆಲ್ ಇವೆಲ್ಲ ಡಾರ್ಕ್ ವೆಬ್ಗೆ ಹೇಗೆ ಕನೆಕ್ಟ್ ಇದೆ ಅಂತ ನೀವು ಕೇಳೋದಾದ್ರೆ, ಆಸ್ ಐ ಟೋಲ್ಡ್ ಯು ಇನ್ ಮೈ ಡಾರ್ಕ್ ವೆಬ್ ಸೀರೀಸ್, ಡಾರ್ಕ್ ವೆಬ್ಬಲ್ಲಿ ನೀವು ಏನನ್ನ ಇಮ್ಯಾಜಿನ್ ಮಾಡ್ಕೊಳ್ತೀರಿ, ನಿಮ್ಮ ಇಮ್ಯಾಜಿನೇಷನ್ ಪವರ್ ಎಷ್ಟಿದೆ, ಅದಕ್ಕೂ ಮೀರಿ ಅಲ್ಲಿ ಕಾಂಟೆಂಟ್ ಆಗಿರ್ಬೋದು, ಏನೇ ಒಂದು ಮೇನ್ ಆಗಿ ಇಲ್ಲಿಗಲ್ ಥಿಂಗ್ಸ್ ಅಲ್ಲಿ ಸಿಗತ್ತೆ. ಅದರಲ್ಲಿ ಈ CP/CR ಆ್ಯಂಡ್ RP ವಿಡಿಯೋ ಕ್ಲಿಪ್ಸ್, ಮೂವೀಸ್ ಕೂಡ ಹೌದು. ತುಂಬ ವರ್ಷಗಳ ಹಿಂದೆ ಡಾರ್ಕ್ ವೆಬ್ಬಲ್ಲಿ ಒಂದು ಸೈಟ್ ಇರುತ್ತೆ, ಆ ಸೈಟ್ ನೇಮ್ ಸಿಲ್ಕ್ ರೋಡ್ ಅಂತ. ಅಲ್ಲಿ ನಿಮಗೆ ಯಾವುದೇ ಒಂಥರ ಏನೇ ಒಂದು ಇಲ್ಲಿಗಲ್ ಥಿಂಗ್ಸ್ ಆದರೂ ಅಲ್ಲಿ ಸಿಗತ್ತೆ. ಅದರಲ್ಲಿ CPನೂ ಹೌದು. ಆ್ಯಂಡ್ ಮೇನ್ ಥಿಂಗ್ ಏನಂತಂದರೆ ಅದು ಜನರ ಮಧ್ಯೆ ತುಂಬ ಪಾಪ್ಯುಲರ್ ಆಗಿತ್ತು ಆ ಟೈಮಲ್ಲಿ. ಆ್ಯಂಡ್ ಇದೇನು ನಾನು CP ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಮೇನ್ ಆಗಿ ಡಾರ್ಕ್ ವೆಬ್ಬಲ್ಲಿ ಕ್ಯಾಂಡಿ ವಿಡಿಯೋಸ್ ಅಂತ ಹೇಳ್ತಾರೆ. ಯಾವಾಗ FBI ಈ ಸಿಲ್ಕ್ ರೋಡ್ ಬಗ್ಗೆ ಗೊತ್ತಾಗುತ್ತೆ, ಅವಾಗ ಅವರು ಇದ್ರ ಮೇಲೆ ಆ್ಯಕ್ಷನ್ಸ್ನ ತಗೊಳ್ತಾರೆ. ಆ್ಯಂಡ್ ಫೈನಲಿ ಸಿಲ್ಕ್ ರೋಡ್ ವಾಸ್ ಶಟ್ ಡೌನ್. ಬಟ್ ಇದ್ರ ಮಿಡಲ್ಲು ಇದೇ ಥರ ಕ್ಲಿಪ್ಸ್ ವಿಡಿಯೋಸು ಏನಿದೆ ಅದು ಶೇರ್ ಮಾಡುವಂಥ ಒಂದು ಸೈಟು NLF ಅನ್ನುವಂಥ ಒಂದು ಸೈಟ್ ಕೂಡ ಡಾರ್ಕ್ ವೆಬ್ಬಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ಈ NLF ಅಂದರೆ ಏನು, ಅದರದ್ದು ಹಿಂದಿರುವಂಥ ಸ್ಟೋರಿ ತುಂಬ ದೊಡ್ಡಿದೆ. ಆ್ಯಕ್ಚುಲಿ ನೀವು ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ಆಫ್ಟರ್ ಸಮ್ ಟೈಮ್ NLF ಓನರ್ ಏನಿದ್ದಾನೆ ಅವನು ಅರೆಸ್ಟ್ ಆಗ್ತಾನೆ. ಅದು ನಾನು ಹೇಳಿದ್ದೆ ತುಂಬ ದೊಡ್ಡ ಸ್ಟೋರಿ ಇದೆ ಅಂತ, ಬಟ್ ಇವತ್ತಿಗೆ ಇಷ್ಟೇ ತಿಳ್ಕೊಳ್ಳಿ. ಅದ್ರ ನಂತರ ಏನಿದೆ NLF ಕೂಡ ಶಟ್ ಡೌನ್ ಆಗತ್ತೆ. ಬಟ್ ಇವತ್ತಿಗೂ ಡಾರ್ಕ್ ವೆಬ್ಬಲ್ಲಿ ಏನೇ ಒಂದು ಈ ಥರ ಕ್ಲಿಪ್ಸ್ ಇರ್ಬೋದು ಅಥವಾ ವಿಡಿಯೋಸ್, ಮೂವೀಸ್ ಏನೇ ಇದ್ದರೂ ಶೇರ್ ಆ್ಯಂಡ್ ಟ್ರೇಡ್ ಆಗುತ್ತೆ. ಆದರೆ ಯಾವುದೇ ಒಂದು ಪ್ರಾಪರ್, ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ಒಂದು ಪ್ರಾಪರ್ ಸೈಟು ಎಕ್ಸಿಸ್ಟ್ ಮಾಡಲ್ಲ. ರಿಯಲ್ ಈ ಥರ ವಿಡಿಯೋಸ್ ಎಲ್ಲ ಏನು ಮಾಡುವಂಥ ಸೈಟ್ ಇದೆ ಅದು ಎಕ್ಸಿಸ್ಟ್ ಮಾಡಲ್ಲ ಡಾರ್ಕ್ ವೆಬ್ಬಲ್ಲಿ. ಡಾರ್ಕ್ ವೆಬ್ಬು ನೀವು ಎಷ್ಟು ಬಾರಿ ವಿಸಿಟ್ ಮಾಡ್ತೀರಾ ಡೈಲಿ ಬೇಸಿಸಲ್ಲಿ? ಆಲ್ದೋ ಐ ಆಮ್ ನಾಟ್ ರೆಕಮೆಂಡಿಂಗ್ ಟು ಗೋ ಓವರ್ ದೇರ್, ಬಟ್ ಸ್ಟಿಲ್ ಯಾರು ನೀವು ಡಾರ್ಕ್ ವೆಬ್ಗೆ ಹೋಗಲ್ಲ ಆ್ಯಂಡ್ ಹೋಗೋದು ಇಲ್ಲ. ಬಟ್ ಸರ್ಫೇಸ್ ವೆಬ್ಬಲ್ಲಿ ಈ ಥರ ಸ್ಟಫ್ಸ್ ಶೇರ್ ಆಗ್ತಿದೆ, ಅದು ಓಪನ್ ಆಗಿ ಶೇರ್ ಆಗ್ತಿದೆ ಅಂತಂದರೆ ದಿಸ್ ಈಸ್ ಟೂ ಸೀರಿಯಸ್ ಆ್ಯಂಡ್ ಕಂಪ್ಲೀಟ್ಲಿ ಇಲ್ಲಿಗಲ್. ಕಮಾನ್ ಗೈಸ್, ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರೆ ಇವತ್ತಿಗೆ ಮೊಬೈಲು. ಥಿಂಕ್ ಮಾಡಿ, ಚಿಕ್ಕ ಮಕ್ಕಳು ಓದಿ ಬರೆಯುವಂಥ ಒಂದು ಏಜಲ್ಲಿ ಈ ಥರ ಕ್ಲಿಪ್ಸ್ ವಿಡಿಯೋಸ್ ನೋಡಿದ್ರೆ ಅವ್ರ ಮೈಂಡು ಯಾವ ಒಂದು ಟ್ರ್ಯಾಕಲ್ಲಿ ಹೋಗುತ್ತೆ ಅಂತ. ನಿಮಗೆಲ್ಲ ಒಂದು ಕ್ವಶನ್ ತಲೆಯಲ್ಲಿ ಬರ್ತಾ ಇರ್ಬೋದು, ಇದೆಲ್ಲ ಹಾಗಿದ್ರೆ ಯಾರು ಪ್ರೊವೈಡ್ ಮಾಡ್ತಾರೆ, ಏನು, ಯಾಕೆ, ಹೇಗೆ ಸಿಗತ್ತೆ ಇವೆಲ್ಲ? ಆ್ಯಂಡ್ ದಿ ಆನ್ಸರ್ ಈಸ್ ಐ ಡೋಂಟ್ ನೋ. ಬಟ್ ಮೋಸ್ಟ್ ಆಫ್ ದಿ ಏನು ಅಲ್ಲಿರುವಂಥ ಗ್ರೂಪ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಅದು ಔಟ್ ಆಫ್ ಇಂಡಿಯಾದಾಗಿತ್ತು. ಔಟ್ ಆಫ್ ಇಂಡಿಯಾ ಮೀನ್ಸ್ ನೇಬರ್ಹುಡ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಯಾವಾಗ ನಾನು ಡಿಫ್ರೆಂಟ್ ಕೀವರ್ಡ್ಸ್ನ ಯೂಸ್ ಮಾಡಿ ಡಿಫ್ರೆಂಟ್ ಗ್ರೂಪ್ಸ್ನ ಸರ್ಚ್ ಮಾಡ್ತಾ ಇದ್ದೆ, ಸಮ್
ಅನ್ನೋನ್ ಪರ್ಸನ್ ಟೆಕ್ಸ್ಟೆಡ್ ಮೀ. ಆ ಟೆಕ್ಸ್ಟಲ್ಲಿ ಏನಿತ್ತು ಅನ್ನೋದು ನೋಡಿ ನೀವೇ ಸ್ಕ್ರೀನ್. ದೇ ಆರ್ ಲಿಟ್ರಲಿ ಆಫರಿಂಗ್ ದಿಸ್ ಇಲ್ಲಿಗಲ್ ಥಿಂಗ್ಸ್ ಓಪನ್ಲಿ. ನೀವು ಯಾರು ಈ ಒಂದು ಗ್ರೂಪ್ನ ಸರ್ಚ್ ಅಥವಾ ಜಾಯಿನ್ ಮಾಡೋದೇನೋ ಮಾಡೋಕೆ ಹೋಗಬೇಡಿ. ಸ್ಟಿಲ್ ನನಗೆ ನಂಬೋಕ್ಕಾಗ್ತಾ ಇಲ್ಲ, ಒಂದು ವೆಲ್ ನೌನ್ ಸೋಷಿಯಲ್ ಮೀಡಿಯಾ ಆ್ಯಪಲ್ಲಿ ಈ ಥರ ಕೆಲಸ ಆಗ್ತಿದೆ ಅಂತ. ಆ್ಯಂಡ್ ಆ ಗ್ರೂಪಲ್ಲಿ ಕೆಲವಷ್ಟು ಗ್ರೂಪು ಫೇಕ್ ಕೂಡ ಆಗಿತ್ತು. ಆ ಗ್ರೂಪಲ್ಲಿ ಆ ಥರ ಏನೂ ಇರಲಿಲ್ಲ. ಏನೋ ಟೈಟಲ್ ಅಥವಾ ಗ್ರೂಪ್ ನೇಮ್ ಏನಿರುತ್ತೆ ಆ ಗ್ರೂಪ್ ನೇಮ್ ಅಷ್ಟೇ ಆ ಥರ ಇತ್ತು. ಬಟ್ ಅದ್ರ ಒಳಗಡೆ ಏನೂ ಇರಲಿಲ್ಲ. ಫಾರ್ ಎನ್ ಎಕ್ಸಾಂಪಲ್, ಒಂದು 10 ಗ್ರೂಪಲ್ಲಿ 4 ಗ್ರೂಪು ರಿಯಲ್ ಆಗಿತ್ತು ಅಂತ ಹೇಳ್ಬೋದು. ಓಕೆ, ಮೇನ್ ಆಗಿ ಈಗ ಅವರು ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಪ್ರಾಫಿಟ್ ಏನು ಅಂತ ನೀವು ಕೇಳೋದಾದರೆ, ಮೇನ್ ಆಗಿ ಇಲ್ಲಿ ಇರುವಂಥ ಥಿಂಗ್ ಏನಂತಂದರೆ ಟು ಅರ್ನ್ ಸಮ್ ಮನಿ. ದುಡ್ಡು ಹೇಗಿದ್ರಿಂದ ಅರ್ನ್ ಮಾಡ್ತಾರೆ, ಅವ್ರೇನು ಶೇರ್ ಮಾಡ್ತಾರೆ ಲಿಂಕ್, ಆ ಲಿಂಕು ಆ್ಯಡ್ಗೆ ಕನೆಕ್ಟ್ ಆಗಿರುತ್ತೆ. ಆ ಲಿಂಕ್ ಓಪನ್ ಆಗ್ಬೇಕಂತಂದ್ರೆ ಕೆಲವಷ್ಟು ಆ್ಯಡ್ನ ನೋಡಬೇಕು. ಇದಕ್ಕೆ ಆನ್ಲೈನ್ ಸರ್ವೆ ಅಂತಲೂ ಹೇಳ್ತಾರೆ. ಮೇ ಬಿ ನಾನು ಟ್ರೈ ಮಾಡಿಲ್ಲ, ಬಟ್ ಆ ಆ್ಯಡ್ ನೋಡಿದಾಗ ಏನಿರುತ್ತೆ, ಆ ಆ್ಯಡ್ ನೋಡಿದಾಗ ಆ್ಯಡಿಂದ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ, ಆ ರೆವೆನ್ಯೂದಲ್ಲಿ ಕೆಲವಷ್ಟು ಕಮಿಷನ್ ಇವ್ರಿಗೆ ಸಿಗುತ್ತೆ. ಎಟ್ ದಿ ಎಂಡ್ ಇವೆಲ್ಲ ಆಗ್ತಿರೋದು ಓನ್ಲಿ ಟು ಅರ್ನ್ ಸಮ್ ಮನಿ. ಬಟ್ ದಿಸ್ ಈಸ್ ರಿಯಲಿ ನೀಡ್ ಟು ಬಿ ಸ್ಟಾಪ್. ಸಿ, ಇನ್ ದಿಸ್ ಮ್ಯಾಟರ್ ನಾನು ಯಾಕೆ ಆ ನೇಮು ಹೇಳ್ತಾ ಇಲ್ಲ, ಆ್ಯಪ್ ನೇಮ್ ಏನಿದೆ ನಾನು ಯಾಕೆ ಹೇಳ್ತಾ ಇಲ್ಲ ಅನ್ನೋದಕ್ಕೆ 3 ರೀಸನ್ ಕೊಡ್ತೀನಿ. ಫಸ್ಟ್ ರೀಸನ್ ಏನಂತಂದರೆ ಲೀಗಲ್ ಇಶ್ಯೂಸ್ ಆಗ. ಸೆಕೆಂಡ್ ರೀಸನ್ ಏನಂತಂದರೆ, ನೋಡಿ ಈಗ ಒಂದು ಆ್ಯಪು ಏನೇ ಒಂದು ಇಲ್ಲೀಗಲ್ ಅಥವಾ ಲೀಗಲ್ ಥಿಂಗ್ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ? ವಾಟ್ಸಪ್ಗೆ ತೊಗೊಳ್ಳೋಣ. ಆ್ಯಂಡ್ ವಾಟ್ಸಪ್ ಈ ಒಂದು ಮ್ಯಾಟರಲ್ಲಿ ಇನ್ಕ್ಲೂಡ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ವಾಟ್ಸಪ್ ಬಗ್ಗೆ ಮಾತಾಡ್ತಾ ಇರೋದಲ್ಲ ಈ ಒಂದು ವಿಡಿಯೋದಲ್ಲಿ. ಬಟ್ ವಾಟ್ಸಪ್ನ ನೀವು ಒಂದು ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ, ವಾಟ್ಸಪ್ಪಲ್ಲಿ ನೀವು ಏನು ವಿಡಿಯೋನ ಶೇರ್ ಮಾಡ್ತೀರಿ, ಆ ವಿಡಿಯೋ ಏನಿದೆ ಅದು ನೋಡುತ್ತೆ ಆ್ಯಪ್ ಅಲ್ಗೋರಿದಮ್ ಯಾವ ಥರ ಇರುತ್ತೆ ಅಂತಂದರೆ, ಆ ವಿಡಿಯೋದಲ್ಲಿ ಏನಿದೆ ಅದರಲ್ಲಿ ಏನಾದರೂ ಇಲ್ಲೀಗಲ್ ಥಿಂಗ್ಸ್ ಫೈಂಡ್ ಔಟ್ ಆದರೆ ಆ ವಿಡಿಯೋನ ಆ್ಯಪ್ ಬ್ಲಾಕ್ ಮಾಡುತ್ತೆ. ಅದೇ ಒಂದು ಲಿಂಕ್ನ ಶೇರ್ ಮಾಡಿದ್ರೆ ಆ ಲಿಂಕ್ ಓಪನ್ ಮಾಡಿ ನೋಡುವಂಥ ಕೆಪಬಿಲಿಟಿ ಮೇ ಬಿ ಆ್ಯಪ್ಗೆ ಇರಲ್ಲ. ಸೊ ಈಗ ನಾನೊಂದು ಆ್ಯಪ್ ಏನಿದೆ ಆ ಆ್ಯಪ್ ನೇಮ್ ಓಪನ್ ಆಗಿ ಹೇಳಿದರೆ ಡಿಫೇಮ್ ಮಾಡಿದ ಥರ ಆಗುತ್ತೆ. ಬಿಕಾಸ್ ಲಿಂಕಲ್ಲಿ ಏನಿದೆ ಅದು ಯಾವುದು ಆ್ಯಪ್ ಓಪನ್ ಮಾಡಿ ನೋಡುತ್ತೋ ಇಲ್ಲೋ ಅನ್ನೋದು ಐ ಆಮ್ ನಾಟ್ ಶೋರ್, ಬಟ್ ನೋಡದೆ ಇರಬಹುದು. ಸೊ ಆ ಥರ ಒಂದು ಏನು ಡಿಫೇಮ್ ಮಾಡಿದರೆ ಸುಮ್ಮನೆ ಅದು ಈ ಒಂದು ಚಾನೆಲ್ಗೂ ಪ್ರಾಬ್ಲಮ್ಮು ಆ್ಯಂಡ್ ನನಗೂ ಪ್ರಾಬ್ಲಮ್. ಥರ್ಡ್ ಪಾಯಿಂಟ್ ಮೇನ್ ಆಗಿ ಇರುವಂಥ ಥಿಂಗ್ ಏನಂತಂದರೆ ಇದೆ. ಈಗ ನೋಡಿ, ಈ ವಿಡಿಯೋ ಮಾಡ್ತಾ ಇರುವಂಥ ಪರ್ಪಸ್ ಅಥವಾ ಇದ್ರ ಹಿಂದೆ ಏನೇನು ನಾನು ರಿಸರ್ಚ್ ಮಾಡಿದ್ದೀನಿ ಇದನ್ನೆಲ್ಲ ನಾನು ಏನು ಇದೆ ಅದು ಮಾಡಿದ್ದು ಈ ಒಂದು ಏನು ಅವೇರ್ನೆಸ್ ಹೇಳೋದಕ್ಕಾಗಿರ್ಬೋದು, ಅಥವಾ ಒಂದು ಈ ವಿಡಿಯೋದಿಂದ ನಿಮ್ಮ ಎಲ್ರಿಗೂ ಈ ಥರನೂ ಆಗ್ತಾ ಇದೆ, ಇದು ಒಂದು ನಿಲ್ಲಬೇಕನ್ನೋದಕ್ಕಾಗಿರ್ಬೋದು. ಬಟ್ ಇದನ್ನೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಏನಿದೆ ಆ ವಿಡಿಯೋ ಜನರು ಇನ್ಫಾರ್ಮೇಷನ್ಗಿಂತಲೂ ಅವರ ಒಂದು ಫಾಯ್ದೆಗೆ ಅಂತ ಏನು ಹೇಳ್ತಾರೆ ಅದಕ್ಕೆ ತಗೊಳ್ತಾರೆ. ಲೈಕ್ ನಾನು ಹೇಳಿದ್ನಲ್ವ 2 ವೇ ಇರುತ್ತೆ ಅಂತ, ಒಂದು ಒಳ್ಳೇದು ಒಂದು ಕೆಟ್ಟದ್ದು. ಅವರಲ್ಲಿ ಹೋಗಿ ಆ ಥರ ಗ್ರೂಪ್ಸ್ನ ಜಾಯ್ನ್ ಆಗಿ ಇದು ಮಾಡ್ಬೋದು. ಸೊ ಆ್ಯಪ್ ನೇಮ್ ಹೇಳೋದು ಸರಿಯಾಗಲ್ಲ. ಹಾಗಿದ್ರೆ ಇವೆಲ್ಲ ಏನು ನಡೀತಾ ಇದೆ ಇದನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆ್ಯಂಡ್ ದಿ ಆನ್ಸರ್ ಈಸ್ ಯಸ್, ಸಾಧ್ಯ ಇದೆ. ಗೌರ್ಮೆಂಟ್ ಏನಿದೆ ಅದು ಆ್ಯಕ್ಷನ್ಸ್ನ ತೊಗೊಳ್ಬೇಕು. ಈ ಥರ ಗ್ರೂಪ್ ಯಾರು ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ಸ್ ತೊಗೊಳೋದು. ಆ್ಯಂಡ್ ಆ್ಯಪ್ ಏನಿದೆ ಆ್ಯಪ್ ಕೂಡ ಆ್ಯಕ್ಷನ್ಸ್ನ ತೊಗೊಳ್ಬೇಕು. ಆ ಥರ ಗ್ರೂಪ್ಸ್ ಏನಿದೆ ಅದನ್ನು ಡಿಲೀಟ್ ಟರ್ಮಿನೇಟ್ ಮಾಡೋದೇನಿರುತ್ತೆ ಆ ಥರ ಟರ್ಮಿನೇಟ್ ಮಾಡ್ಬೋದು. ಇವೆಲ್ಲ ಹಾಗಿದ್ರೆ ಪಾಸಿಬಲ್ ಹೇಗಿದೆ ಅನ್ನೋದು ನೀವು ಕೇಳೋದಾದರೆ ರಿಪೋರ್ಟ್ ಮಾಡೋದ್ರಿಂದ. ಈ ವಿಡಿಯೋ ಏನಿದೆ ಅದನ್ನು ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೂ ಅವೇರ್ ಮಾಡಿ. ಈ ಥರ ಒಂದು ಏನು ಡಿಸ್ಗಸ್ಟಿಂಗ್ ಥಿಂಗ್ ಏನಿದೆ ಅದು ಸರ್ಫೇಸ್ ವೆಬ್ಬಲ್ಲಿ ನಡೀತಾ ಇದೆ. ಯಾರೇ ಆದರೂ ಇದನ್ನು ಆಕ್ಸೆಸ್ ಮಾಡ್ಬೋದು. ಆ್ಯಪ್ ನೇಮ್ ಹೇಳುತ್ತೆ, ಹೇಗಪ್ಪ ಹೋಗಿ ರಿಪೋರ್ಟ್ ಮಾಡಲಿ ಅಂತ ಕೇಳಬೇಡಿ. ಬಿಕಾಸ್ ನಿಮ್ಮಲ್ಲಿ ತುಂಬ ಜನ, ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಎಲ್ಲರೂ ಯಾವ ಆ್ಯಪ್ ಅನ್ನೋದು ಗೆಸ್ ಮಾಡಿರ್ತೀರ ಆಲ್ರೆಡಿ. ಸೊ ಕಮೆಂಟಲ್ಲಿ ಹೋಗಿ ನೋಡಿದರೆ ಮೇ ಬಿ ನಿಮ್ಗೆ ಆ್ಯಪ್ ನೇಮ್ ಸಿಗಬಹುದೇನೋ. ಆ್ಯಸ್ ಪರ್ ಲಾ ಆ್ಯಂಡ್ ಯೂಟ್ಯೂಬ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಲಿಮಿಟೇಷನ್ಸ್ ನನಗಿದೆ ಆ್ಯಸ್ ಅ ಕ್ರಿಯೇಟರ್ ಆಗಿ. ನಿಮಗೆ ಕಮೆಂಟಲ್ಲಿ ಹೋಗಿ ಕಮೆಂಟ್ ಮಾಡೋದಕ್ಕೆ ಯಾವುದೂ ಲಿಮಿಟೇಷನ್ ಇಲ್ಲ. ಇದಕ್ಕೂ ಜಾಸ್ತಿ ಏನು ಹಿಂಟ್ನ ಕೊಡಲಿ ನಿಮಗೆ. ಲೆಟ್ಸ್ ಸ್ಟಾಪ್ ದಿಸ್ ಕ್ರೋಸ್. ಬಿಕಾಸ್ ಎಲ್ಲಿವರೆಗೆ ಈ ಥರ ಏನು ಗ್ರೂಪ್ಸ್ ಇರುತ್ತೆ, ಈ ಥರ ಕ್ಲಿಪ್ಸ್ ಶೇರ್ ಆಗ್ತಾ ಇರುತ್ತೆ, ಅಲ್ಲಿವರೆಗೆ ಇದು ನಮ್ಮ ಒಂದು ಸಮಾಜಕ್ಕೆ ಸರಿಯಲ್ಲ. ಇದರಿಂದ ಯಾರೇ ಒಂದು ಏನೋ ಒಂದು ಬೇರೆ ಥರ ಇನ್ಫ್ಲುಯೆನ್ಸ್ ಆಗ್ಬೋದು. ಅಷ್ಟೇ ಅಲ್ಲ, ಎಷ್ಟೋ ಜನರದು ಈ ಥರ ಕಾಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಲೈಫ್ನೇ ಹಾಳು ಮಾಡಿರ್ತಾರೆ. ಸೊ ಪ್ಲೀಸ್ ಇದನ್ನ
ಸ್ಟಾಪ್ ಮಾಡಬೇಕು. ಒನ್ ಮೋರ್ ಥಿಂಗ್, ಆಕ್ಚುಲಿ ಒನ್ ಲಾಸ್ಟ್ ಥಿಂಗ್ ಐ ರಿಯಲಿ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ನೀವು ಈ ವಿಡಿಯೋ ನೋಡ್ತಾ ಇರೋರು ಪೇರೆಂಟ್ಸ್ ಆಗಿರ್ಬೋದು, ಬ್ರದರ್, ಸಿಸ್ಟರ್, ಅಥವಾ ಯಾರೇ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಕ್ಕಳು ಇದ್ರಂತಂದ್ರೆ ಪ್ಲೀಸ್ ಅವರಿಗೆ ರೈಟ್ ಟಚ್ ಏನು, ರಾಂಗ್ ಟಚ್ ಏನು, ಇದ್ರ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡಿ ಆ್ಯಂಡ್ ಅನ್ನೋನ್ ಪರ್ಸನ್ಸ್ ಇಂದ ದೂರ ಇರೋದಕ್ಕೆ ಹೇಳಿ. ಚಿಲ್ಡ್ರನ್ಸ್ ಆರ್ ಲೈಕ್ ಬ್ಲ್ಯಾಂಕ್ ಕ್ಯಾನ್ವಾಸ್. ಏನು ಅವರಿಗೆ ನೀವು ಯಾವ ದಾರಿನ ಸಜೆಸ್ಟ್ ಮಾಡ್ತೀರಾ, ಯಾವ ದಾರಿನ ತೋರಿಸ್ಕೊಡ್ತೀರಾ, ಆ ದಾರಿಯಲ್ಲಿ ಅವರು ಹೋಗ್ತಾರೆ. ಆ್ಯಂಡ್ ಯಾವ ದಾರಿಲಿ ಅವ್ರು ಹೋಗ್ತಾರೆ ಅದೇ ದಾರಿ ಅವರ ಭವಿಷ್ಯನ ತೀರ್ಮಾನ ಮಾಡುತ್ತೆ. ಸೊ ಈ ವಿಡಿಯೋ ಮಾಡ್ತಾ ಇರುವಂತ ರೀಸನ್ ಕೇವಲ ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡೋದಕ್ಕಾಗಿ, ಈ ಒಂದು ಏನ್ ನಡೀತಾ ಇದೆ ಅದ್ರ ಬಗ್ಗೆ ಅವೇರ್ ಮಾಡೋದಕ್ಕಾಗಿ ಇರೋದು. ಸೊ ಡೋಂಟ್ ಟೇಕ್ ಇಟ್ ಇನ್ ಅ ರಾಂಗ್ ವೇ. ಇದನ್ನ ನೀವು ಯಾವುದೇ ಒಂದು ತಪ್ಪಿನ ದಾರಿಯಲ್ಲಿ ತಗೊಂಡು ಹೋಗಬೇಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದೊಂದು ಏನಿದೆ, ಈ ಒಂದು ಏನಂತಾರೆ ಕೊಳಚೆ ಗುಂಡಿ ವಾಟ್ ಎವರ್, ಅದು ನಿಲ್ಬೇಕು. ಇದು ನನ್ನ ಉದ್ದೇಶ. ಐ ಗೆಸ್ ನಿಮ್ಮೆಲ್ಲರ ಉದ್ದೇಶನೂ ಆಗಿರ್ಬೋದು. ಇದನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಲಾಸ್ಟ್ ವಿಡಿಯೋ ಏನಿದೆ ಅದು ನೀವು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಕೇಸ್ ಸ್ಟಡಿ ವಿಡಿಯೋ ಅದು ಅಪ್ಲೋಡ್ ಆಗಿದೆ. ಸೆಕೆಂಡ್ ಪಾರ್ಟ್ ಏನಿತ್ತು ಅದು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಮೇ ಬಿ ಸಪ್ರೆಸ್ ಆಗಿರ್ಬೋದು ವಿಡಿಯೋ. ಸೊ ನೀವು ಹೋಗಿ ಆ ಲಾಸ್ಟ್ ಏನು ಸೆಕೆಂಡ್ ಪಾರ್ಟ್ ಏನಿದೆ ಕೇಸ್ ಸ್ಟಡಿ ಬಗ್ಗೆ ಅದನ್ನು ಚೆಕ್ಔಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.